ಕುಮಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಇನ್ನು ಪಿಎಸ್ಐ ಅಕ್ರಮದಲ್ಲಿ ನೇಮಕಾತಿ ಪ್ರಕರಣ ಸಂಬಂಧ ಒಂದ್ ಕಡೆ ತನಿಖೆ ಆಗ್ತಾ ಇದೆ, ಮತ್ತೊಂದ್ ಕಡೆ ಇದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ, ಜಾಸ್ತಿ ಆಗ್ತಿದೆ ಇದು ಇಂಪ್ಯಾಕ್ಟ್ ದಿನದಿಂದ ದಿನಕ್ಕೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಅಕ್ರಮ ಏನಿದೆ ಇದರಲ್ಲಿ ರಾಜಕೀಯ ನಡೀತಾ ಇದೆ, ಕೆಸರೆರಚಾಟ ಜಾಸ್ತಿ ಆಗ್ತಿದೆ ಅನ್ನೋದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರ ಮಾತು. ಡಿಕೆಶಿ ಹಾಗೇನೆ ಎಚ್ಡಿಕೆ ಬಳಿ ದಾಖಲೆಗಳಿದೆ ಅಂತ ಹೇಳ್ತಾರೆ. ಒಂದ್ ವೇಳೆ ದಾಖಲೆಗಳಿದ್ರೆ ಅವರದನ್ನು ಸಿಐಡಿಗೆ ಕೊಡ್ಲಿ, 100 ಕೋಟಿ 1000 ಕೋಟಿ ಅಂತ ಹೇಳೋದು ಬೇಡ, ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. 3ನೇ ನೋಟಿಸ್ಗೆ ಪ್ರಿಯಾಂಕರ್ಗೆ ಹಾಜರಾಗದ ವಿಚಾರವಾಗಿ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಪ್ರಿಯಾಂಕರ್ಗೆ ಇವರು ಪ್ರಚಾರಕಾರಕ ಅಂತ ಆರಗ ಜ್ಞಾನೇಂದ್ರ ಪ್ರಚಾರದ ಲಾಭ ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ ಇವರು ಅಂತ ಆರೋಪವನ್ನ ಕಾಂಗ್ರೆಸ್ ಅವ್ರ ಮೇಲೆ ಮಾಡಿದ್ದಾರೆ. ಇನ್ನು ಆಡಿಯೋ ವಿಡಿಯೋ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ದಾಖಲಾತಿ ಇದ್ರೆ ಅದನ್ನ ಸಿಐಡಿಗೆ ಕೊಡಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅಧಿಕಾರಿಗಳಿಗೆ ನೀವು ಕೊಡಬಹುದು ಅಂತ ಮತ್ತೊಮ್ಮೆ ಬೆಂಗಳೂರಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಇದರಲ್ಲಿ ಎಕ್ಸಾಮಿನೇಷನಲ್ಲಿ ಆಗಿರತಕ್ಕಂಥ ಫ್ರಾಡ್ಗಿಂತ ಆಮೇಲೆ ರಾಜಕೀಯ ಲಾಭ ಪಡೆಯುವಂಥದ್ದು, ರಾಜಕೀಯ ಕೆಸರಾಟಗಳು ಜಾಸ್ತಿ ಆಗಿದೆ. ಅವ್ರಿಗೇನಾದರೂ ಅಂಥದ್ದು ಯಾವುದೇ ದಾಖಲೆಗಳಿದ್ದರೆ ನೋಡಿ, ಯಾರು ಮೇಲೆ ಬೇಕಾದ್ರೂ ಇರಲಿ, ದಾಖಲಾತಿ ಏನಿದೆ ಶಿವಕುಮಾರ್ ಹತ್ರ ಇರ್ಬೋದು, ಕುಮಾರಸ್ವಾಮಿ ಅವ್ರ ಹತ್ರ ಇರ್ಬೋದು, ಯಾರ ಹತ್ರ ಇರ್ಬೋದು, ಆ ದಾಖಲೆಯನ್ನು ಎನ್ಕ್ವೈರಿ ಮಾಡುವಂಥ ಅಧಿಕಾರಿಗಳ ಎದುರುಗಡೆ ಹೇಳಿ, ಆಮೇಲೂ ಕೂಡ ನಾವೇನಾದರೂ ಅದನ್ನು ಮುಚ್ಚಾಕೋ ಪ್ರಯತ್ನ ಮಾಡಿದ್ರೆ ಅವ್ರು ಹೇಳ್ಬೋದು. ಅದೇನೂ ಇಲ್ಲ, ನಡೀತಾ ಇರುವಾಗ ಅವ್ರು ಹೇಳ್ಬೇಕು. ಹಿಟ್ ಆ್ಯಂಡ್ ರನ್ ಯಾಕೆ ಇವರು ಅವ್ರ ಮೇಲೆ ಇವ್ರ ಮೇಲೆ 300 ಕೋಟಿ 1000 ಕೋಟಿ ಎಷ್ಟು ಕೋಟಿ ಬೇಕಾದ್ರೂ ಹೇಳ್ಬೋದು. ಈ ರೀತಿ ಗಾಳಿಲಿ ಗುಂಡಾರಿಸೋ ಕೆಲಸನ ಅದು ಮಾಡ್ತಾ ಇದ್ದಾರೆ. ಮತ್ತು ಈ ಪ್ರಕರಣದಲ್ಲಿ ರಾಜಕೀಯ ಲಾಭ ಪಡೀಲಿಕ್ಕೆ ವಿಶೇಷವಾಗಿ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ. ನೋಡಿ, ಪ್ರಚಾರದ ಲಾಭ ಪಡೆಯೋದು ಬಿಟ್ಕೊಂಡು ಬೇರೆ ಏನು ಮಾಡಲ್ಲ. ಯಾಕಂದರೆ ಅವ್ರ ಜೊತೆನೇ ಹಗಲು ರಾತ್ರಿ ಇರುವಂಥವ್ರು R.D. ಪಾಟೀಲ್ ಅವರ ಸಹೋದರ, ಮೇನ್ ಕಿಂಗ್ ಪಿನ್ ಅಂತೇಳಿ ಹೇಳಿ ಈಗಾಗಲೇ ನನಗೆ ವರದಿ ಬರ್ತಾ ಇದೆ. ಅವರೇ ಇದನ್ನೆಲ್ಲ ಹಣ ಕಲೆಕ್ಟ್ ಮಾಡಿ ಇಡೀ ರಾಜ್ಯದಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ಅನ್ನುವಂಥದ್ದು ಬರ್ತಾ ಇದೆ. ತನಿಖೆಯಿಂದ ಅದು ಹೊರಗೆ ಬರ್ತಾ ಇದೆ ಒಂದೊಂದೇ ಆಗಿ. ಅವ್ರನ್ನ ಮುಚ್ಚಿಟ್ರೆ ಯಾಕೆ? ಇವರಿಗೆ ಬಹಳ ಇವ್ರ ಹತ್ರ ದಾಖಲಾತಿ ಇದ್ದರೆ R.D. ಪಾಟೀಲ್ರಿಂದ ದಾಖಲಾತಿ ಯಾಕೆ ಹೊರಗೆ ಕಡಲಿಲ್ಲ ಮೊದಲೇ? ನಾವು ಇವತ್ತು ನನ್ನ ಹತ್ರ ಮಾಹಿತಿ ಬಂದ ತಕ್ಷಣ ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ದೀನಿ. ಈಗ ನನ್ನ ಹತ್ರ ಏನೋ ಇದೆ ಅಂತ ಹೇಳಿ ಮೀಡಿಯಾದವ್ರ ಎದುರುಗಡೆ ಹೇಳೋ ಬದಲು ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಏನು ಅರ್ಥ? ನಿಮ್ಮ ಹತ್ರ ಏನು ದಾಖಲಾತಿ ಇದೆ ಅದನ್ನು ತಂದು ಇಂಥ ಅಧಿಕಾರಿ ಹತ್ರ ಇಂಥ ಸ್ಥಳದಲ್ಲಿ ಕೊಡಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಅದು ತಪ್ಪದು. ಇವರು ಯಾಕೆ ಹೋಗಬಾರ್ದು? ಇವ್ರಿಗೆ ಕಾಳಜಿ ಇದ್ದರೆ ಹೊರಗೆ ಬರಬೇಕು, ಅದು ಘಟನೆಗಳು ಹೊರಗೆ ಬರಬೇಕು, ಸತ್ಯ ಹೊರಗೆ ಬರಬೇಕು ಅನ್ನುವಂಥ ಕಾಳಜಿ ಇದ್ದರೆ ಪ್ರಿಯಾಂಕರ್ಗೆ ಆ ದಾಖಲೆಯನ್ನು ಕೊಡಬೇಕು. ಅದಿಲ್ಲದೆ ಇದ್ದರೆ ನೋಟಿಸ್ ಕೊಟ್ಟಾಗ ನಾನು ಬೇರೆ ಏನು ಕಾನೂನು ನ್ಯಾಯ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರು ಹೇಳೋದೇನು, ನನ್ನ ಹತ್ರ ಅದೇನೋ ಆಡಿಯೋ ಇದೆ, ವಿಡಿಯೋ ಇದೆ, ಏನೇನೋ ಹೇಳ್ತಾ ಇದ್ದಾರೆ. ಕೊಡಬೇಕಲ್ಲ ಇವರು? ಯಾಕಿಲ್ಲ? ಯಾವುದೂ ಇಲ್ಲ. ಇವ್ರ ಹತ್ರ ಪ್ರಚಾರ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಪಿಎಸ್ಐ ನೇಮಕಾತಿ